ಹೂಬಾಣದ ವೈರಲ್ ಹುಡುಗಿಗೆ ಬಂತು ಸಿನಿಮಾ ಆಫರ್. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಆ ಒಂದು ಹಾಡು ವೈರಲ್ ಆಗಿತ್ತು. ರಾತ್ರೋರಾತ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿತ್ತು. ಖ್ಯಾತ ಗಾಯಕಿ ಹಾಡಿದ್ದ ಹಾಡದು. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಅಂತ ಹೇಳಿ ತನ್ನದೇ ದಾಟಿಯಲ್ಲಿ ಆ ಹೆಣ್ಣು ಮಗಳು ಹಾಡಿದ್ಲು. ರಾತ್ರೋರಾತ್ರಿ ಒಂದು ಸುಪ್ರಭಾತದಲ್ಲಿ ಅದು ಇಡೀ ಕೋಟ್ಯಾಂತರ ಜನ ವೀಕ್ಷಣೆ ಮಾಡಿದ್ರು. ಟ್ರೆಂಡ್ ಸೆಟ್ಟರ್ ನಿತ್ಯಶ್ರೀಗೆ ಈಗ ಸಿನಿಮಾ ಆಫರ್ ಬಂದಿದೆಯಂತೆ. ನಿತ್ಯಶ್ರೀ ಸಂಪರ್ಕ ಮಾಡಿದ ಇಬ್ಬರು ಡೈರೆಕ್ಟರ್ಸ್ಗಳು, ಆದರೆ ಸಿನಿಮಾದಲ್ಲಿ ನಟಿಸಲು ಇನ್ನೂ ನಿರ್ಧರಿಸಿಲ್ಲ ನಿತ್ಯಶ್ರೀ. ಓದೋ ಹುಡುಗಿಯ ಹೆಣ್ಮಗಳು. ಹೂಬಾಣದ ವೈರಲ್ ಹುಡುಗಿಗೆ ಬಂತು ಸಿನಿಮಾ ಆಫರ್. ನೋಡಿ, ಈ ವೈರಲ್ ಜಗತ್ತಿದೆಯಲ್ಲ, ಎಂಥವರನ್ನ ಎಲ್ಲಿಗೆ ಬೇಕಾದರೂ ತೆಗೆದುಕೊಂಡು ಹೋಗುತ್ತೆ. ರುದ್ರಾಕ್ಷಿ ಮಾಲೆಯನ್ನು ಮಾರ್ತಿದ್ದಂಥ ಒಂದು ಹೆಣ್ಣು ಮಗಳು, ಮೊನಾಲಿಸಾ ಅನ್ಕತೀನಿ. ಏನದು ಜಿಂಕೆಯ ಕಣ್ಣಿನಂತಹ ಆ ಹೆಣ್ಣು ಮಗಳು ಕೇವಲ ಆ ಕಣ್ಣು ಇಡೀ ಜಗತ್ತನ್ನು ತಿರುಗಿ ನೋಡುವಂತೆ ಮಾಡ್ತು. ಆ ಕಣ್ಣು ಯಾರೋ ಪ್ರಯಾಗ್ರಾಜಿಗೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಯಾರ್ದೋ ಒಂದು ಕ್ಯಾಮರಾದಲ್ಲಿ ಸೆರೆ ಸಿಕ್ಕಂತಹ ಕಣ್ಣುಗಳು, ಆ ಕಣ್ಣುಗಳು ಇಡೀ ಜಗತ್ತಿನ ಕಣ್ಣನ್ನು ತೆರೆಸಿತ್ತು. ಜಗತ್ತಿನ ಕಣ್ಣನ್ನು ತೆರೆಸಿತ್ತು. ಆ ಹೆಣ್ಣು ಮಗಳು ಇವತ್ತು ಬಾಲಿವುಡ್ ಆ್ಯಕ್ಟರ್ ಆಗಿದ್ದಾಳೆ. ಸೊ ಹಂಗೇನೆ ಈ ಹೆಣ್ಣು ಮಗಳು ನಿತ್ಯಶ್ರೀ, ಕನ್ನಡದ ಹುಡುಗಿ, ಕಲಿತಾ ಇದೆ ಕಾಲೇಜಿನಲ್ಲಿ. ಯಾವುದೋ ಒಂದು ಸಂದರ್ಭದಲ್ಲಿ ಅದನ್ನು ವ್ಯಂಗ್ಯವಾಗಿ ಹಾಡುವ ಉದ್ದೇಶ ಆ ಹೆಣ್ಣು ಮಗಳದ್ದಾಗಿರಲಿಲ್ಲ. ಬದಲಾಗಿ ರಾತ್ರೋರಾತ್ರಿ ಸ್ಟಾರ್ ಆದ ಹುಡುಗಿ ನಿತ್ಯಶ್ರೀ ಯಾರು ಗೊತ್ತಾ? ಮಂಡ್ಯ ಜಿಲ್ಲೆಯ ಹುಡುಗಿ ನಿತ್ಯಶ್ರೀ KR ಪೇಟೆ ತಾಲೂಕಿನ ಮೊಸಳೆ ಕೊಪ್ಪದವರು. ಮೈಸೂರಿನಲ್ಲಿ ಡಿಗ್ರಿ ಮಾಡ್ತಾ ಇರ್ತಕ್ಕಂತಹ ನಿತ್ಯಶ್ರೀ, ಈಗ ನಿತ್ಯಶ್ರೀ ಮೈಸೂರು ಮಾತ್ರವಲ್ಲ, ಮಲೇಷ್ಯಾಗೂ ಗೊತ್ತಾಗಿದೆ. ಇಡೀ ರಾಜ್ಯದಲ್ಲಿ ಹೂವಿನ ಬಾಣದ ಹುಡುಗಿ ಫೇಮಸ್ ಆಗಿದ್ದಾರೆ. ಕನ್ನಡಿಗರು ಎಲ್ಲೆಲ್ಲಿದ್ದಾರೋ ಅಲ್ಲೆಲ್ಲ ನಿತ್ಯಶ್ರೀ ಸೌಂಡ್ ಮಾಡ್ತಿದ್ದಾರೆ. ರಾತ್ರೋರಾತ್ರಿ ಸ್ಟಾರ್ ಆದ ನಿತ್ಯಶ್ರೀ ಅದು ವ್ಯಂಗ್ಯವಾಗಿ ಆಡಬೇಕು ಅನ್ನೋ ಉದ್ದೇಶ ಹೆಣ್ಣುಮಗಳದ್ದಾಗಿರಲಿಲ್ಲ. ಕ್ಲಾಸ್ಮೇಟೋ ಸ್ಕೂಲ್ ಮೇಟೋ ಜೊತೆಲಿ ನಿಂತ್ಕೊಂಡು ತನ್ನದೇ ಸ್ಟೈಲ್ನಲ್ಲಿ, ತನ್ನದೇ ಒಂದು ವೈಯಕ್ತಿಕ ಸ್ಟೈಲ್ನಲ್ಲಿ ಹಾಡಬಿಟ್ಲು ಅದನ್ನು. ಆ ಹೆಣ್ಣು ಮಗಳಿಗೂ ಗೊತ್ತಿಲ್ಲ ಇದು ಇದ್ದಕ್ಕಿದ್ದ ಹಾಗೆ ವೈರಲ್ ಆಗುತ್ತೆ ಅಂತ ಹೇಳಿ. ಬೆಳಗಾಗೋ ಅಷ್ಟರಲ್ಲಿ ಆ ಹೆಣ್ಣು ಮಗಳು ಕಟ್ಟೆಗಳಲ್ಲಿ, ಸಂತೆ ಬೀದಿಗಳಲ್ಲಿ, ಬೆಂಗಳೂರು ನಗರಗಳಲ್ಲಿ, ಹಳ್ಳಿ ಪೇಟೆಗಳಲ್ಲಿ, ಅಂಕಲ್ಗಳ ಮೊಬೈಲಲ್ಲೂ ಕೂಡ ಹೂಬಾಣ, ಆಂಟಿಗಳ ಮೊಬೈಲಲ್ಲೂ ಕೂಡ ಹೂಬಾಣ, ಪಡ್ಡೆ ಹುಡುಗರು, ಸ್ಕೂಲ್ ಹುಡುಗರು ಎಲ್ಲರಲ್ಲೂ ಹೂಬಾಣ. ಶ್ರೇಯಾ ಘೋಷಾಲು ಒಂದು 5 ನಿಮಿಷ ನಿಂತ್ಕೊಬಿಟ್ರಂತೆ, ಹಿಂಗ ಆಡಿದ್ದು ನಾನು ಅಂತ ಹೇಳಿ. ಅದಕ್ಕೆ ಮ್ಯೂಸಿಕ್ ಕಂಪೋಸ್ ಮಾಡಿದ ಮನುಷ್ಯ ಆತನು ಕೂಡ ಅಜೀಬು. ಇನ್ನು ಈ ಸಿನಿಮಾ ಚೇತನ ಅಹಿಂಸಾ ನೆನ್ನೆ ತಾನೇ ಅವ್ರ ಜೊತೆ ಅಭಿಪ್ರಾಯ ಕೇಳ್ತಾ ಇದ್ದೆ, ಏನು ಸಾರ್ ಇದು ಅಂತ. ಅಯ್ಯೋ, ಇದು ಈ ಕಾಲ ವೈರಲ್ ಯುಗ, ಇದು ಯಾರು ಯಾವಾಗ ಏನು ಬೇಕಾದ್ರೂ ಆದ್ಯಾರು ಅಂತ ಹೇಳಿ ಚೇತನ ಅಹಿಂಸಾ ಹೇಳ್ತಾ ಇದ್ರು. ಸೊ ಈ ಸಿನಿಮಾದಲ್ಲಿ ಅವರೇ ನಟನೆ ಮಾಡಿರೋದು ಹೀರೋ ಆಗಿ. ಸೊ ರಾತ್ರೋರಾತ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿದೆ. ಟ್ರೆಂಡ್ ಸೆಟ್ಟರ್ ನಿತ್ಯಶ್ರೀಗೆ ಈಗ ಸಿನಿಮಾ ಆಫರ್ ಬಂದಿದೆಯಂತೆ. ನಿತ್ಯಶ್ರೀಯನ್ನ ಸಂಪರ್ಕ ಮಾಡಿದ್ದಾರೆ ಇಬ್ಬರು ನಿರ್ದೇಶಕರು. ಸೊ ರಾತ್ರೋರಾತ್ರಿ ಸ್ಟಾರ್ ಆದ ಹುಡುಗಿ ನಿತ್ಯಶ್ರೀ ಯಾರು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಮಂಡ್ಯ ಜಿಲ್ಲೆಯ ಹುಡುಗಿ ನಿತ್ಯಶ್ರೀ, KR ಪೇಟೆ ತಾಲೂಕಿನ ಮೊಸಳೆ ಕೊಪ್ಪದವರು. ಇನ್ನು ಮೈಸೂರಿನಲ್ಲಿ ಡಿಗ್ರಿ ಮಾಡ್ತಾ ಇರತಕ್ಕಂತಹ ನಿತ್ಯಶ್ರೀ, ಈಗ ನಿತ್ಯಶ್ರೀ ಮೈಸೂರು ಮಾತ್ರವಲ್ಲ, ಇಡೀ ರಾಜ್ಯದಲ್ಲಿ ಹೂವಿನ ಬಾಣದ ಹುಡುಗಿಯಾಗಿ ಫೇಮಸ್ ಆಗಿದ್ದಾರೆ. ಕನ್ನಡಿಗರು ಎಲ್ಲೆಲ್ಲಿದ್ದಾರೋ ಅಲ್ಲೆಲ್ಲ ನಿತ್ಯಶ್ರೀ ಸೌಂಡ್ ಮಾಡ್ತಿದ್ದಾರೆ. ನಿತ್ಯಶ್ರೀಗೆ ಮುಂದಿನ ಬದುಕು ಮತ್ತು ಮುಂದಿನ ಭವಿಷ್ಯ ಶುಭವಾಗಿರಲಿ, ಚೆನ್ನಾಗಿರಲಿ ಅನ್ನೋ ಆಶಯ ಫ್ರೀಡಮ್ ಟಿವಿಯ ಕಡೆಯಿಂದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.